ಇದು ಪ್ರಾರಂಭಗೊಂಡದ್ದು 2002ರಲ್ಲಿ. ಆಮೇಲೆ ಹಾಗೆ ಮುಂದುವರೆದು ಅಧಿಕೃತವಾಗಿ 2007ರಿಂದ ಕ್ಷೇತ್ರಕ್ಕೆ ಇಳಿದು ತನ್ನ ಬಾಹುವನ್ನು ಬಾಚಿ ಜಿಲ್ಲೆ, ರಾಜ್ಯ, ಅಂತಾರಾಜ್ಯ, ದೇಶಾದ್ಯಂತ ಹರಡಿ ಈಗ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಇದರ ಸ್ಥಾಪನೆ ಯಾರಂದ್ರೆ ಕೊಲ್ಲಾಡಿ ಬಾಲಕೃಷ್ಣ ರೈ, ಇವರು ಸ್ಥಾಪಕ ಅಧ್ಯಕ್ಷರು. ಇವರ ಸತತ ಪ್ರಯತ್ನದಿಂದ ಈಗ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ಮಾಡಲು ಸಿದ್ಧರಾಗಿದ್ದೇವೆ ಮತ್ತು ಮಾಡ್ತಾ ಇದ್ದೇವೆ. ಈ ಒಂದು ಸಮಾಜ ಸೇವೆಯನ್ನ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಕಂಡು ಹಿಡಿದು, ಅಂದ್ರೆ ನಮ್ಮ ಸಮಾಜದ ಸೇವೆಯನ್ನ ಎಲ್ರಿಗೂ ಪ್ರಚಲಿತ ಆದಾಗ ಎಲ್ಲರೂ ಅದನ್ನ ಕಂಡು ಹಿಡಿದು ನಮ್ಮ ಬಾಲಕೃಷ್ಣ ರೈ ಇವರಿಗೆ 2006ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಜಿಲ್ಲಾಡಳಿತ ಗೌರವಿಸಿದೆ. ಅದೇ ರೀತಿ ಇದಕ್ಕೆ ನಿರ್ದೇಶಕರನ್ನು ನೇಮಿಸುತ್ತಾ ಕೆಲಸ ಕಾರ್ಯಗಳನ್ನು ಮಾಡಿ ಆ ಒಂದು ಜಿಲ್ಲಾ ಸಮಿತಿ, ಅಂದ್ರೆ ಎಲ್ಲ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿದೆ. ಆ ಎಲ್ಲ ಸಮಿತಿ ಬೇರೆ ಬೇರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಲ್ಲಿ ಕೆಲಸ ಮಾಡಿದಂತ ಕೆಲಸ ರೂಪುರೇಷೆಗಳನ್ನು ಕಂಡಂತ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಸೇರಿ 2000 ಸ್ಥಾಪಕ ಅಧ್ಯಕ್ಷರಿಗೆ 2006ರಲ್ಲಿ, ನಮ್ಮ ಸಂಸ್ಥೆಗೆ 2018-19ನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಹೆರಾಸ್ಮೆಂಟ್ ಅಂದ್ರೆ ಉಪದ್ರ, ಅದನ್ನು ಕೂಡ ನಾವು ಇತ್ಯರ್ಥ ಮಾಡ್ತೇವೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಯಾರ ಬಂದು ಕೂಡ ನಾವು ಅದನ್ನ ನಿಭಾಯಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಮಹಿಳಾ ಆಯೋಗ ಹಾಗೆ ರಾಜ್ಯಪಾಲರು ಕೂಡ ನಾವು ದೂರನ್ನು ನೀಡಿ ಅಲ್ಲಿಂದ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂತ ಕೆಲಸ ಹಲವಾರು ಮಾಡಿದ್ದೇವೆ. ಈ ರೀತಿ ಪ್ರತಿಯೊಬ್ಬರು ಮಾಡ್ತಾರೆ. ಗೊತ್ತಿಲ್ಲದೆ ಬೆಳಿಗ್ಗೆ ಇದ್ದ ತಕ್ಷಣ ಪ್ರತಿಯೊಬ್ಬರು ಇಲ್ಲಿ ಸೇರಿರುವುದು ನಮ್ಮ ಯಾವುದೇ ಒಂದು ಪ್ರಜೆಗಳು, ಭಾರತ ದೇಶ ಪ್ರಜೆಗಳು ಸಮಾಜ ಸೇವೆಯಲ್ಲಿ ತೊಡಗ್ತಾರೆ. ತಮಗೆ ಅರಿವು ಇರ್ಬೋದು, ಅರಿವಿಲ್ಲದೆ ಇರ್ಬೋದು. ಆದ್ರೆ ಅಧಿಕೃತವಾಗಿ ಒಂದು ಸಂಸ್ಥೆಯ ಮೂಲಕ ನಾವು ಸಮಾಜ ಸೇವೆ ಮಾಡೋದಕ್ಕೂ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ಮಾಡುವಂತಹ ಸಮಾಜ ಸೇವೆಗೂ ತುಂಬಾ ವ್ಯತ್ಯಾಸಗಳಿವೆ. ಕೂಡ ಒಂದು ಪೈಸೆ ನಾವು ತಗೊಳ್ಳದೆ ಪ್ರತಿಯೊಬ್ಬರ ಜನಸೇವೆಯನ್ನು ಕೈಯಿಂದ ಹಾಕಿ ಮಾಡ್ತಾ ಇದ್ದೇವೆ ಮತ್ತು ಅಲ್ಲಿಗೆ ಹೋಗಿ ಸಹಾಯವನ್ನು ಮಾಡ್ತಾ ಇದ್ದೇವೆ. ಬೇರೆ ರೂಪ ಇದೆ, ಅದರ ಗುಣ ಮಾತ್ರ ಸರಿ ಇರುವುದಿಲ್ಲ. ಅದಕ್ಕೋಸ್ಕರ ನಾವು ಆ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ನಾವು ಹಲವಾರು ಸರ್ಕಾರಿ ಜಿಲ್ಲಾಡಳಿತ ಮಾಡುವಂತಹ ಕಾರ್ಯಕ್ರಮದಲ್ಲಿ ಕೂಡ ನಾವು ಸಭೆಗೆ ಸೇರ್ತಾ ಇದ್ದೇವೆ. ನಮ್ಮನ್ನು ಕರೀತಾ ಇದ್ದಾರೆ ಪ್ರತಿಯೊಂದು ಕಡೆ. ವಿಶ್ವ ಮಾನವ ಹಕ್ಕು ದಿನಾಚರಣೆ ಇರಬಹುದು, ಸ್ವಾತಂತ್ರ್ಯ ಪ್ರತಿಯೊಂದನ್ನು ಕರೀತಾರೆ. ನಾವು ಅಲ್ಲಿ ಎಲ್ಲ ಕಡೆ ನಾವು ಮಾನವತೆಯಿಂದ ಅಕ್ಕಪಕ್ಕದವರನ್ನ ಪ್ರೀತಿಸುತ್ತಾ ಗೌರವಿಸುತ್ತಾ, ನಮಗೆ ನಮ್ಮ ಸಂಸ್ಥೆಯಲ್ಲಿ ಧರ್ಮ, ಜಾತಿ, ಬಣ್ಣ, ಭೇದ ಭಾವ ಯಾವುದೇ ಇಲ್ಲ. ಯಾವುದೇ ಧರ್ಮದವರು, ಯಾವುದೇ ಜಾತಿಯವರು ಮತ್ತು ಬಂದು ಹೇಳಿದ್ರು ಕೂಡ ನಾವು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಪತ್ರದ ಪ್ರತಿನಿಧಿಯಲ್ಲೂ ಪ್ರಥಮವಾಗಿದೆ. ಬಾಕಿದವರು ಮತ್ತೆ ಸಾಮಾನ್ಯ ಒಂದು ಸಂಘ ಸಂಸ್ಥೆಯ ದೃಷ್ಟಿಯಿಂದ ನಮ್ಮನ್ನು ಕೊಂಡು ನೋಡ್ತಾ ಅವರು ಆ ದೂರನ್ನು ಗಣನೆಗೆ ತಗೊಂಡது ತುಂಬಾ ನಮ್ಮನ್ನು ಓಡಾಡಿ ತುಂಬಾ ಸಮಯ ಕಾಲದ ಕಳೆದು ನಾವೇನಾದ್ರೂ ಸ್ವಲ್ಪ ಉಪಕಾರದಿಂದ ಮಾತ್ರ ಅವರು ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ತಾರೆ. ಅದು ನಮಗೆ ಭಾರಿ ಅಸಮಾಧಾನ ಇದೆ. ಯಾಕಂದ್ರೆ ಸಾಮಾನ್ಯ ವಿಚಾರ ಅಂದ್ರೆ ಮುಖ್ಯವಾಗಿ ತುಂಬಾ ಹೇಳಿಕೆಯಿದೆ. ಹಲವಾರು ವರ್ಷದಿಂದ ನಾವು ಇದೇ ನೋವನ್ನು ಪಡಿತಾ ಇದ್ದೇವೆ. ಕೆಲವೊಂದು ಅಧಿಕಾರಿಗಳು ತುಂಬಾ ಸಹಕರಿಸ್ತಾರೆ, ಕೆಲವು ಇಲಾಖೆಯಲ್ಲಿ ಕ್ಲಬ್ಗಳು ಸಹಕರಿಸ್ತಾರೆ. ಮೊನ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಸಂಬಂಧಪಟ್ಟಂತ 3 ವಿದ್ಯುತ್ ಚಿತಾಗಾರ ಇದೆ. ನಿಮಗೆ ಗೊತ್ತಿರಬಹುದು. ಒಂದು ಮಹಾನಗರ ಪಾಲಿಕೆಯ ಆಡಳಿತದಲ್ಲಿರುವಂತಹ ಸುರತ್ಕಲ್, ಇನ್ನೊಂದು ಬೇರೂರು ಸ್ಮಶಾನ, ಆಮೇಲೆ ಹುಲ್ಲಾರ ಪುರಸಭೆಗೆ ಸಂಬಂಧಪಟ್ಟಂತ ಚೆಂಪುಗುಡ್ಡೆ ಒಂದು ವಿದ್ಯುತ್ ಚಿತಾಗಾರ ಇದೆ. ಚೆಂಪುಗುಡ್ಡೆ ವಿದ್ಯುತ್ ಚಿತಾಗಾರ ಸಾಧಾರಣ ಕೊರೋನಾ ಸಂದರ್ಭದಲ್ಲಿ 4-5 ವರ್ಷ ಆಯಿತು. ಇನ್ಫೋಸಿಸ್ 1 ಕೋಟಿ ಮಿಕ್ಕಿ ಖರ್ಚು ಮಾಡಿ ಭಾರಿ ಸುಸಜ್ಜಿತವಾದಂತಹ
ವಿದ್ಯುತ್ ಚಿತಾಗಾರವನ್ನು ನೆನಪಿಸಿದ್ರು ಕೂಡ ಇವತ್ತಿನ ತನಕ ಅದು ಉದ್ಘಾಟನೆಗೊಂಡಿಲ್ಲ. ಅದಕ್ಕೆ ಬೇಕಾದ ಸಿಬ್ಬಂದಿಗಳನ್ನ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಇದು ಮುಖ್ಯವಾಗಿ ತಾವುಗಳು ಗಮನ ಹರಿಸಬೇಕು. ಆನಂತರ ಬೇರೂರು ವಿದ್ಯುತ್ ಚಿತಾಗಾರದ ಚಿಮಣಿ ಗಾಳಿಗೆ ತುಂಡಾಗಿ 3 ತಿಂಗಳಾಗ್ತಾ ಬಂತು. ಇದರ ಬಗ್ಗೆ ಕೂಡ ನಾವು ಮನವಿ ಕೊಟ್ಟಿದ್ದೇವೆ. ಇನ್ನು ಕೂಡ ಅದು ಅದನ್ನ ಮರುಜೋಡಿಸುವುದು ಅಥವಾ ಅದನ್ನೇ ಏನಾದರೂ ದುರಸ್ತಿಗೊಳಿಸಿ ಜನರಿಗೆ ಬಿಟ್ಟುಕೊಡುವುದು, ಇದು ಯಾವುದೂ ಮಾಡಿಲ್ಲ. ಆಮೇಲೆ ಹೊರತನಲ್ಲಿ 1 ಕೋಟಿಗಿಂತ ಮಿಗಿಲಾಗಿ ನಮ್ಮ ಮಂಗಳೂರು ನಗರ ಪಾಲಿಕೆ ವತಿಯಿಂದ ನಿರ್ಮಿಸಲ್ಪಟ್ಟಂತಹ ಸುಸಜ್ಜಿತ ವಿದ್ಯುತ್ ಚಿತಾಗಾರದಲ್ಲಿ ಇನ್ನೂ ಕೂಡ ಅದು ಉದ್ಘಾಟನೆಗೊಂಡಿಲ್ಲ. ಯಾರಿಗೂ ಉಪಕಾರ ಸಿಕ್ಕಿಲ್ಲ, ಯಾರಿಗೂ ಅದರ ಬಗ್ಗೆ ಮಾಹಿತಿ ಇಲ್ಲ. ಆ ನಂತರ ನಾನು ಹೋಗಿ ನೋಡಿದಾಗ ಅಲ್ಲಿ ಅಷ್ಟು ದೊಡ್ಡ 1 ಕೋಟಿ ರೂಪಾಯಿಯ ಕಟ್ಟಡದೊಳಗೆ ಕಟ್ಟಿಗೆ ಮತ್ತು ತೆಂಗಿನ ಗರಿ ಎಲ್ಲವನ್ನೂ ಹಾಕಿದ್ದಾರೆ. ಅಂಗಳದಲ್ಲಿ ಅದು ಆ ಕಟ್ಟಡವನ್ನೇ ಹೊರಗಿನ ಗಿಡ ಮರಗಳಿಂದ ತುಂಬಿದೆ. ಅದನ್ನು ನೋಡುವಾಗ ತುಂಬಾ ಬೇಸರ ಆಗ್ತಾ ಇದೆ. ಅಷ್ಟು ದೊಡ್ಡ ಕಟ್ಟಡದಲ್ಲಿ 1 ಕೋಟಿಗಿಂತ ಸಿಟಿ ಕಾರ್ಪೊರೇಷನ್ ಅವರು ಕಟ್ಟಿದಂತ ಸಿಟಿ ಕಾರ್ಪೊರೇಷನ್ ಕಟ್ಟಿದಂತ ಆ ಸುಸಜ್ಜಿತ ಕಟ್ಟಡವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಸಿಬ್ಬಂದಿ ನೇಮಕ ಆಗಿಲ್ಲ, ಏನೂ ಇಲ್ಲ. ಈ 3 ವಿದ್ಯುತ್ ಚಿತಾಗಾರಗಳು ಕೂಡ ಈ ರೀತಿ ಆದ್ರೆ ಬಡವರ ಗತಿ ಏನು? ಯಾಕಂದ್ರೆ ಸ್ವಲ್ಪ ಓಡುಗರಿಯಲ್ಲಿ ಮಾತಾಡಿದಾಗ ಮಾತ್ರ ಅವರು ಅದಕ್ಕೆ ಚಾಲನೆ ಕೊಟ್ಟರು. ಇದು ಕೂಡ ನಮಗೆ ಭಾರಿ ತುಕ್ಕಾಗ್ತಾ ಇದೆ. ಯಾಕೆ ತಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂದ್ರೆ, ನಾವೊಂದು NGO, ಸರ್ಕಾರ ನಮಗೆ ಏನು ಆದಾಯ ಕೊಡುವುದಿಲ್ಲ, ನಮಗೆ ಜನರಿಂದ ನಾವು ಆದಾಯ ಪಡೆಯುವುದಿಲ್ಲ. ನಮ್ಮ ಕೈಯಿಂದ ನಾವು ಖರ್ಚು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಒಂದು ಇಲಾಖೆಯಿಂದ ಕೂಡ ನಮಗೆ ಸಹಕಾರ ಇಲ್ಲ ಅಂದ್ರೆ ಸಮಾಜದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಒಂದೊಂದು ಕೆಳಮಟ್ಟಕ್ಕೆ ತಳ್ಳಿದಂತಾಗ್ತದೆ. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ನಮಗೆ ದಯವಿಟ್ಟು ಎಲ್ಲ ಇಲಾಖೆಯಲ್ಲಿ ಒಂದು ಸಹಕಾರ ನೀಡಬೇಕು. ನಾವು ಯಾವುದೇ ದೂರನ್ನು ಕೊಟ್ಟರು ನಮ್ಮ ದೂರನ್ನು ಪರಿಗಣನೆಗೆ ತಗೊಂಡು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಬೇಕಾದ ಕಾಮಕ್ರಮವನ್ನು ವಹಿಸಿಕೊಳ್ಬೇಕಂತ ಹೇಳಿ ನಿಮ್ಮ ಎಲ್ಲರಲ್ಲಿ